ನಮ್ಮ ಸ್ಕ್ರಿಪ್ಚರ್ಸ್, ನಮ್ಮ ಧರ್ಮ, ನಮ್ಮ ಮೂಲ ಯಾವತ್ತೂ ಹೆಣ್ಣನ್ನು ಗೌರವಯುತ ಸ್ಥಾನದಲ್ಲೇ ಇಟ್ಟಿದೆ. ಆದರೆ ಅದನ್ನು ನಂತರ ತರ್ಜುಮೆ ಮಾಡಿದವರು, ನಂತರ ಅದನ್ನು ಬೇರೆ ಬೇರೆ ಡೆಫಿನಿಷನ್ಸ್ ಕೊಟ್ಟಂಥವ್ರು, ಅವರದ್ದೇ ರೀತಿಯಲ್ಲಿ ಟ್ರಾನ್ಸ್ಲೇಟ್ ಮಾಡಿದಂಥವ್ರು ಅವರಿಗೆ ಅನುಕೂಲವಾಗುವ ಹಾಗೆ ಬದಲಾಯಿಸ್ತಾ ಬಂದಿದ್ದಾರೆ ಅಷ್ಟೇ ಹೊರತು ಹೆಣ್ಣಿಗೆ ನಮ್ಮ ಧರ್ಮದಲ್ಲಿ ಯಾವತ್ತು ಪೂಜನೀಯವಾದಂತಹ ಸ್ಥಾನನೇ ಇದೆ. ನಾನು ರವಿಚಂದ್ರನ್ ಅವರೊಟ್ಟಿಗೆ ಒಂದಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದೆ. ಅವರು ಒಂದು ಮಾತು ಹೇಳೋರು, ಏನಪ್ಪ ಅಂತಂದರೆ, ಭಗವದ್ಗೀತೆ ಮಹಾಭಾರತದ ಪಾತ್ರಗಳು ಇವೆರಡು ಗೊತ್ತಾಗ್ಬಿಟ್ರೆ ನಿನ್ನಂಥ ಒಳ್ಳೆ ಬರಹಗಾರ್ತಿ ಇನ್ನೊಬ್ಬ ಆಗೋಕ್ಕೆ ಸಾಧ್ಯ ಇಲ್ಲ. ಮತ್ತು ಜೀವನದ ಸವಾಲುಗಳನ್ನು ನೀನು ಎಷ್ಟು ಸಮರ್ಥವಾಗಿ ಎದುರಿಸಬಲ್ಲೆ ಅನ್ನೋ ಶಕ್ತಿ ನಿನಗೇ ಗೊತ್ತಿಲ್ಲದೆ ನಿನ್ನೊಳಗಿಂದ ಹೊರಗೆ ಬರುತ್ತೆ ಅಂತ ಹೇಳ್ತಿದ್ರು. ಬ್ಯೂಟಿಫುಲ್. ಸೊ ನೀವು ಆಳಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡ್ಕೊಂಡು ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದೀರಾ. ಅದು ಕೋಇನ್ಸಿಡೆನ್ಸ್ ಅಂತಂದರೆ ಕೋಇನ್ಸಿಡೆನ್ಸ್ ಅಲ್ಲ ಆ್ಯಕ್ಚುಲಿ ಅಲ್ಲ. ಕರ್ಮ ಅಂತಂದರೆ ನಾವು ಮಾಡುವಂಥ ಪ್ರತಿ ಆ್ಯಕ್ಷನ್ಗೆ ಕನೆಕ್ಟೆಡ್ ಆಗಿ ಮುಂದಿನ ಎಲ್ಲ ಆ್ಯಕ್ಷನ್ಗಳು ನಡೀತಾ ಹೋಗ್ತವೆ ಅನ್ನುವಂಥದ್ದು. ಅದನ್ನು ಬಿಡಿಸಿ ಹೇಳ್ಬೋದು, ಹೇಗೆ ಅಂತ ಅರ್ಥ ಆಗಲಿಲ್ಲ. ಆಗ ಆ ಥರದ ಜನಗಳನ್ನು ನಾವು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೋಗ್ಬಿಡ್ತೀವಿ. ಸೊ ಒಂದು ಕ್ಷಣ ಆದಮೇಲೆ ನಾನು ನಿಂತ್ಕೊಂಡು ತಿರುಗಿ ನೋಡಿದೆ, ವೈ ಆಮ್ ಐ ಅಟ್ರಾಕ್ಟಿಂಗ್ ಸಚ್ ಪೀಪಲ್ ಇನ್ ಮೈ ಲೈಫ್. ಅದು ಒಬ್ಬ ಪುರುಷನಾಗಿ ಹುಟ್ಟಿದವನಿಗೂ ಬೇಕಲ್ಲ? ಖಂಡಿತವಾಗ್ಲೂ ಬೇಕು. ಆದ್ರೆ ನಿಮ್ಮ ಕೋರ್ ಎಲಿಮೆಂಟ್ ಯಾವುದು? ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆನೂ ಕೂಡ ನಂಗೆ ಕುತೂಹಲ ಇದೆ. ಯಾಕಂದ್ರೆ ನಾವೆಲ್ಲರೂ ಕೂಡ ಆ ಪ್ರಕೃತಿ ಇದರಲ್ಲಿ ಪ್ರಕೃತಿಯಾಗೇ ಇರುವಂಥವ್ರು ಅಂತ ನಾನು ಅರ್ಥ ಮಾಡ್ಕೊಂಡಿದ್ದು. ಯಾಕಂದ್ರೆ ಪುರುಷ ಅಂತಂದ್ರೆ ಮೊದಲು ಗಂಡಸಿಗೆ ಹೆಣ್ಣನ್ನ ಯಾವ ದೃಷ್ಟಿಯಿಂದ ನೋಡ್ಬೇಕು ಅಂತ ಹೇಳ್ಕೊಡ್ಬೇಕು ಅಂತ ಹೇಳ್ಕೊಡ್ತಿದ್ರೆ ಹೊರತು ಹೆಣ್ಣನ್ನ ಒಂದು ಕಟ್ಟಳೆಯಲ್ಲಿ ಬಂಧಿಸಿ ಇಡ್ತಾ ಇರ್ಲಿಲ್ಲ ನಮ್ಮ ಸಮಾಜ. ಅಂದ್ರೆ ನನಗೆ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡು ನಿಮ್ಮನ್ನು ಕ್ಯೂರ್ ಮಾಡೋದು ನಡೀತಾ ಇರೋದು. ಇವೆಲ್ಲವೂ ಕೂಡ ಪುರುಷನ ಒಂದು ಅಥವಾ ಗಂಡು ಅಥವಾ ಮ್ಯಾಸ್ಕಲೈನಿಟಿ ಅನ್ನೋದೇನಿದೆ ಅವುಗಳ ಲಕ್ಷಣ. ಎರಡಕ್ಕೂ ಬೇಕಾಗತ್ತೆ. ಬಟ್ ಎಲ್ಲೋ ಆ ಒಂದು ಬ್ಯಾಲೆನ್ಸ್ನ ನಾವು ಕಳ್ಕೋಬಾರ್ದು. ಮೈಸೂರು ಮಹಾರಾಜರ ಬಗ್ಗೆ ಹೇಳಿದ್ರಿ, ಗಂಡ ಬೇರುಂಡದ ಬಗ್ಗೆ ಹೇಳಿದ್ರಿ, ಹಾಗೆ ದಸರಾ ಕೂಡ ಬಂತು. ದಸರಾ ಬಂತು ಅಂತಂದಾಗ ದಸರಾ ಹಬ್ಬದ ಸಂಭ್ರಮಕ್ಕಿಂತ ಹೆಚ್ಚಾಗಿ ಅದನ್ನು ಉದ್ಘಾಟನೆ ಮಾಡೋ ವಿಚಾರವೇ ಜಾಸ್ತಿ ಚರ್ಚೆಗೆ ಒಳಪಡ್ತಾ ಇದೆ. ಅಲ್ಲ, ನನಗೆ ಒಂದು ಬೇಸರದ ಸಂಗತಿ ಏನಪ್ಪ ಅಂತಂದರೆ, ಜ್ಞಾನಯೋಗಿಗಳಿಗೆ ದೊರೆಯುವ ಪರಮಧಾಮವೇ ಕರ್ಮಯೋಗಿಗಳಿಗೂ ಪ್ರಾಪ್ತವಾಗುತ್ತದೆ. ಆದ್ದರಿಂದ ಜ್ಞಾನಯೋಗ ಮತ್ತು ಕರ್ಮಯೋಗ ಫಲರೂಪದಲ್ಲಿ ಒಂದೇ ಎಂದು ನೋಡುವವನೇ ಯಥಾರ್ಥವಾಗಿ ನೋಡುತ್ತಾನೆ. ಅದು ಧರ್ಮ ಸಹಿಷ್ಣುತೆ, ಎಲ್ಲ ಧರ್ಮವನ್ನು ಸ್ವೀಕರಿಸುವಂಥದ್ದು, ಒಪ್ಪುವಂಥದ್ದು, ಗೌರವಿಸುವಂಥದ್ದು.